ಥ್ಯಾಂಕ್ ಯು. ಆ್ಯಂಡ್ ಭರ್ಜರಿಯಲ್ಲಿ ನಾನು ದತ್ತಣ್ಣನ ಜೊತೆ ಆ್ಯಕ್ಟ್ ಮಾಡಿದಂಥ ಒಂದು ಚಾನ್ಸ್ ಸಿಕ್ತು. ಈಸ್ ಅ ಲೆಜೆಂಡ್, ಈಸ್ ಅ ಇನ್ಸ್ಟಿಟ್ಯೂಟ್, ಈಸ್ ಅ ಕ್ಯಾರೆಕ್ಟರ್. ಸೊ ಅಣ್ಣ ಇರೋದು ನಮಗೆಲ್ರಿಗೂ ಖುಷಿ. ಆ್ಯಂಡ್ ಅಣ್ಣನೇ ಲಾಂಚ್ ಮಾಡಿದ್ದು, ಇಟ್ ಈಸ್ ಸಚ್ ಅ ಪಾಸಿಟಿವ್ ಥಿಂಗ್ ಹ್ಯಾಪನ್ ಫಾರ್ KD ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಅಣ್ಣ ಪ್ರೇಮಣ್ಣ, ನಮ್ಮ ಮನೇಲಿ ಒಂದು ಫಿಲಮ್ ಅಣ್ಣ, ಅದು ಆಲ್ಮೋಸ್ಟ್ ಎಷ್ಟು ಮಿಲಿಯನ್ ವ್ಯೂಸ್ ಆಗೋಗಿದೆ, ಒಂದು 30-40 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಆದರೆ ಆ ಫಿಲಮ್ನ ನಮ್ಮ ಮನೆಯಿಂದನೇ 1 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಅದೇ ಅಮೇರಿಕಾ ಅಣ್ಣ. ನನ್ನ ಹೆಂಡತಿ ಆ ಮೂವಿ ಫ್ಯಾನ್ ಅಣ್ಣ. ನಾವು ಎದ್ದು ನೋಡಿದ್ರೆ ಅದೇ ಫಿಲಮ್ ಅದೇ ಓಡ್ತಾ ಇರುತ್ತೆ. ಸೊ ಸರ್, ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ನಿಮ್ಮ ಫ್ಯಾನು. ನಾನು ನಿಮ್ಮ ಜೊತೆ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ನೀನು ಹೆಂಗೆ ಮಾಡಿದೆ ಅನ್ನೋದಕ್ಕಿಂತ ನಿನ್ನ ಆ್ಯಕ್ಟಿಂಗ್ ನೋಡಿ ಅವ್ರು ಏನು ಹೇಳಿದ್ರು ಅದನ್ನ ಹೇಳು ಅನ್ನೋದೇ ಜಾಸ್ತಿ ಮನೇಲಿ. ಸೊ ಇಲ್ಲ ಸರ್ಗೆ ಇಷ್ಟ ಆಯಿತು, ಸರ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಅಂದರೆ ಸುಳ್ಳು ಹೇಳ್ಬೇಡ ಅಂತಾರೆ. ಸೊ ಈ ಮಟ್ಟಕ್ಕೆ ನೀವು ಏನಾದರೂ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಇಟ್ ಈಸ್ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಮಾರಲಿ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಕ್ಕ ರೆಡಿನಾ? ಮಧ್ಯರಾತ್ರಿ 2 ಗಂಟೆ ಮೇಲೆ ಏನಾದರೂ ಫೋನ್ ಬಂದರೆ ಅದು ಅಕ್ಕಂದೇ ಇರುತ್ತೆ. ಏನಾ ಅಕ್ಕ ಪಬ್ಲಿಸಿಟಿ ಮಾಡ್ರೋ, ಎಲ್ರಕ್ಕ ಸ್ಟಾರ್ಟ್ ಆಗತ್ತೋ ಸೆನ್ಸಾರು ಆಯ್ತಲ್ಲ, ಸರ್ಟಿಫಿಕೇಟು ಬರ್ತಾ ಇದೆಯಲ್ಲ, ಯಾವಾಗ್ರಕ್ಕ ಬರೋದು? ಬರ್ತದೆ ಕಾಯಿರೋ. ಏನೋ ಕಟ್ ಮಾಡಿದ್ರು ಅಕ್ಕ, ಅದೇನೋ ಕಟ್ ಮಾಡಿಬಿಟ್ಟವ್ರೆ, ಈಗ ಡಬ್ಬಿಂಗ್ ಮಾಡ್ಬೇಕನಕ್ಕ? ಇಲ್ಲ ಇಮ್ಮಿಡಿಯೇಟಾಗಿ ಪ್ರೇಮ್ ಸರ್ ಮಗನ, ಅದು ಮಧ್ಯರಾತ್ರಿಯಲ್ಲೆಲ್ಲ ಫೋನೇ ಮಾಡಲ್ಲ ಡೈರೆಕ್ಟ್ರು. 9 ಗಂಟೆ ಮೇಲೆಲ್ಲ ಸ್ವಿಚ್ ಆಫು. 11:45 12 ಗಂಟೆ ಫೋನ್. ಮಗನೇ ಅದು ಇದು ಹೇಳಿ ಕಳಿಸ್ಬಿಡಪ್ಪ ಅಂದರು. ಅಣ್ಣ ಏನಣ್ಣ ಹೇಳ್ತಾ ಇದೆಯಾ? ಏರಿ ಕೇಳ್ಬೇಕಣ್ಣ, ಅದು ಸೆನ್ಸಾರ್ದು ಮಗನೇ ಗೊತ್ತಾಗಲ್ಲ, ಹೇಳಿ ಕಳಿಸ್ಬಿಡು. ಅಣ್ಣ ಮೊಬೈಲಲ್ಲಿ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಬಾತ್ರೂಮ್ ಆಗಿದ್ದೀನಿ ಇವಾಗ, ಅಲ್ಲಿಂದನೇ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಅಣ್ಣ ಏಕೋ ಆಗಲ್ವಾ? ಮಗನೇ ಅರ್ಜೆಂಟು ಕಳ್ಸಪ್ಪ, ನೀನು ಪರ್ಮಿಷನ್ ತಗೋಬೇಕು. ಸರಿ ಕಣ, ಇಮಿಡಿಯೇಟಾಗಿ ಅಲ್ಲಿಂದನೇ ಕಳಿಸ್ದೆ. ಏನಣ್ಣ ಸರ್ಟಿಫಿಕೇಟ್ ಸಿಕ್ತಾ? ಮಗ ಹಂಗೆ ಡಬ್ಬಿಂಗ್ ಮಾಡ್ಬಿಡ, ಅವ್ರೇನೋ ಅವ್ರಿಗೆ ಸರಿಯಾಗಿ ಕೇಳಿಸಿಲ್ವಂತೆ. ನೇಮ್ದೇ ಮಲ್ಗಿರೋ ನನ್ನ ಬಾತ್ರೂಮಿಗೆ ಕರೆಸ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರಲ್ಲ ಅಣ್ಣ. ಸೊ ಕೇಳಿದ್ದು ಫನ್ ಜರ್ನಿನೂ ಇದೆ, ಬೇರೆ ಥರ ಜರ್ನಿನೂ ಇದೆ. ಸೊ ಇನ್ನು ನಮಗೆ ಸಿಕ್ಕಿರೋದು ಇನ್ನು 6 ದಿವಸ ಇದೆ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಇನ್ನೂ ಸಾಕಷ್ಟು ಜನಗಳ ಬಗ್ಗೆ ಮಾತಾಡೋದಿದೆ. ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಅಂದರೆ ಓಪನ್ ವಾಯ್ಸಲ್ಲಿ ಆ್ಯಕ್ಟ್ ಮಾಡಿರೋವಂಥ ಕ್ಯಾರೆಕ್ಟರ್ ಅದು. ಅಂದರೆ ಓಪನ್ ವಾಯ್ಸಲ್ಲಿ ಆ್ಯಕ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಮರ್ತೋಗ್ತೀವಿ ಡೈಲಾಗು. ಕರೆಕ್ಟ್, ನಾವು ಡೈಲಾಗ್ ಮರ್ತೋಗ್ತೀವಿ. ನಾವು ಸಟಲ್ಡಾಗಿ ಮಾಡ್ತಾಯಿದ್ರೆ ಸ್ವಲ್ಪ ನೆನ್ಪಿಟ್ಕೊಂಡು ಓಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇದು ಓಪನ್ ವಾಯ್ಸಲ್ಲಿ ಅದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ 100% ಅವ್ರ ಎಫರ್ಟ್ ಕಾಣಿಸುತ್ತೆ. ಅವ್ರದ್ದೇ ಅಂತಲ್ಲ, ನಮ್ಮ ಅಕ್ಕನ ಕ್ಯಾರೆಕ್ಟ್ರೂ ಮಾಡಿದರೆ, ತಂಗಿ ಕ್ಯಾರೆಕ್ಟ್ರು ಮಾಡಿದರೆ, ಎಲ್ಲರೂ ಬಂದಿದ್ದಾರೆ. ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆನೂ ರಿಲೀಸ್ ಆದಮೇಲೆ ಖಂಡಿತ ಮಾತಾಡ್ತೀನಿ, ಯಾಕೆಂದರೆ ತುಂಬಾ ಟೈಮ್ ಆಗುತ್ತೆ. ಸೊ ಎಲ್ಲರೂ ಚಿತ್ರ ನೋಡಿ 30ನೇ ತಾರೀಕು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಓಕೆ, ಇದೀಗ ಕಾಳಿದಾಸ ಥ್ಯಾಂಕ್ಸ್ ಹೇಳಿ ಆಯಿತು. ನಾವು ಟ್ರೈಲರಲ್ಲಿ ನೋಡಿದ್ವಿ, ನಮ್ಮ ಮಚ್ಚಲಕ್ಷ್ಮಿನೂ ಅಷ್ಟು ಪ್ರೀತಿಯಿಂದ ಡೈಲಾಗ್ ಹೇಳಿದ್ರು. 1.5 ಲೈನ್ ಆದರೂ ಪರವಾಗಿಲ್ಲ. ಹಾಂ ಹೌದು, ಬಾತ್ರೂಮಲ್ಲೇ ಡಬ್ಬಿಂಗ್ ಮಾಡಿದ್ದೀರಂತೆ, ಸ್ಟೇಜಲ್ಲಿ ಡೈಲಾಗ್ ಹೇಳಲ್ವಾ? ಅಡೋ ಮೊದಲನೇ ಕಿತ ಮಚ್ಚಿಡ್ತೀವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಣ. ಥ್ಯಾಂಕ್ ಯು ಸೊ ಮಚ್.